ನನಗೊಬ್ಬ ಪ್ರಾಣಕ್ಕೆ ಪ್ರಾಣ ಕೊಡೋ ಫ್ರೆಂಡ್ ಇದ್ದಾನೆ. ಹಸಿವಿನಿಂದ ಪ್ರಾಣ ಹೋಗ್ತಿದ್ದಾಗ ಅನ್ನ ಕೊಟ್ಟೋನು. ವಿಕ್ಕಿ. ನನ್ನ ಹೆಸರು ವಿಕ್ಕಿ ಅಂತ. ಹೊಟ್ಟೆ ಹಸಿತಾ ಇದೆಯಾ? ಹೌದಾ, ಸರಿ. ಹಾಗಾದ್ರೆ ಹೆಂಗ್ ಮಾತಾಡ್ಬೇಕು ಹೇಳು, ಹಂಗೆ ಮಾತಾಡ್ತೀನಿ. ಹೆಂಗ್ ಮಾತಾಡ್ಬೇಕು ಅಲ್ಲ, ಏನ್ ಮಾತಾಡ್ಬೇಕು ಅಂತ ಕೇಳು. ಲೈಫ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದ್ಯಾ? ಹೀಗ್ ನೀನ್ ಬೇಜವಾಬ್ದಾರಿಯಾಗಿ ಓಡಾಡ್ಕೊಂಡಿದ್ರೆ ಡ್ಯಾಡಿ, ವಿಕ್ಕಿ ಅಣ್ಣ, ತುಂಬ ಓದ್ಕೊಂಡಿರೋ ಕ್ರಿಮಿನಲ್. ಲೇ ಸುಬ್ಬು, ಮಠ ಮಧ್ಯಾಹ್ನ ಒಂದು ಕಾಡಲ್ಲಿ ಹೋಗ್ತಿರ್ತೀಯ. ಯಾಕೆ ಡ್ಯಾಡಿ? ಹಾಂ, ಹೋಗ್ತಿರ್ತೀನಿ. ಒಂದು ಮದ ಏರಿರೋ ಆನೆ ಏಕಾಏಕಿ ನಿನ್ನನ್ನು ಅಟ್ಟಾಡ್ಸ್ಕೊಂಡು ಬರುತ್ತೆ. ಏನೋ ಮಾಡ್ತೀಯಾ? ಅದ್ರ ಟೆಕ್ನಿಕ್ ನನಗೆ ಗೊತ್ತು ಡ್ಯಾಡಿ. ಆನೆನ ಸೋಲ್ಸೋ ಶಕ್ತಿ ಅಂತೂ ನನಗಿಲ್ಲ. ಅದಕ್ಕೆ ಯುಕ್ತಿನ ಉಪಯೋಗಿಸಿ ಡೌನ್ ಇರೋ ಕಡೆ ಓಡೋಗ್ಬಿಡ್ತೀನಿ. ಯಾಕೆಂದ್ರೆ ಆನೆ ಬಾಡಿ ಹೆವಿ ವೆಯ್ಟ್ ಅಲ್ವಾ. ಡೌನ್ ಇರೋ ಕಡೆ ಓಡೋದಿರ್ಲಿ, ನಡೆಯೋಕ್ಕೂ ಹೆದರುತ್ತೆ. ಹೆಂಗೆ, ನಾನ್ ಸೇಫು. ಕಿಲಾಡಿ ಕಣೋ ನೀನು. ಅದೇ ನಿನ್ನ ಎದುರಿಗೆ ಒಂದು ಹಸ್ತಿರೋ ಸಿಂಹ ಬಂದ್ರೆ? ಅಯ್ಯೋ, ಅದನ್ನ ಸೋಲ್ಸೋ ಶಕ್ತಿನೂ ಇಲ್ಲ, ತಪ್ಪಿಸ್ಕೊಳ್ಳೋ ಯುಕ್ತಿನೂ ಇಲ್ಲ. RIP ಶಂಕಾನೆ. ಸಿಂಹ ತನ್ನ ಬೇಟೆನ ಎದುರಿಗೆ ಓಡಾಡ್ಕೊಂಡಿರೋಕ್ ಬಿಟ್ಟಿದೆ ಅಂದ್ರೆ ಅದು ಬೈದಿಂದ ಅಲ್ಲ, ಅದಕ್ಕೆ ಹಸುವಾಗಿಲ್ಲ ಅಂತ ಅದರ ಅರ್ಥ. ಒಂದ್ಸಲ ಬೇಟೆ ಆಡಕ್ ರೆಡಿಯಾಗಿ ನಿಂತ್ರೆ ತಪ್ಪಿಸ್ಕೊಳ್ಳೋದಿರ್ಲಿ, ಅದರ ಆರ್ಭಟದ ಬೈಕ್ಗೆ ಪ್ರಾಣ ಹೋಗ್ಬಿಡುತ್ತೆ. ನೀನು ಬೆಳಿಬೇಕು ಅನ್ಕೊಂಡಿದ್ದು ತಪ್ಪಲ್ಲ, ಆದ್ರೆ ನನ್ನ ಏರಿಯಾದಲ್ಲಿ ಬೆಳಿಬೇಕು ಅನ್ಕೊಂಡಿಯಲ್ಲ, ಅದು ತಪ್ಪು. ನಿನ್ನ ಗಂಡಸ್ತನ ಏನಿದ್ರು ನಿನ್ನ ಏರಿಯಾದಲ್ಲಿ ಇಟ್ಕೋ. ನಿನ್ನ ಏರಿಯಾಗೆ ತಾಕೊಂಡು ಬಂದು ಗಂಡಸ್ತನ ತೋರಿಸ್ತಿದಲ್ಲ, ನೀನೆಂತ ಗಂಡಸು? ಏಯ್, ನಮ್ಮನ್ ಅಯ್ಯ ನಿನ್ನಮ್ಮನ್. ಲೇ ರಾಮು, ಕೋಪ ವಜ್ರ ಇದ್ದಾಗೆ, ಅದನ್ನ ಭದ್ರವಾಗಿ ಮುಚ್ಚಿಟ್ಕೋಬೇಕು. ಮುಂಗೋಪ ಅನ್ನೋದು ಗಾಜಿನ ಚೂರಿದ್ದ ಹಾಗೆ, ಯಾರಿಗೂ ಬೇಕಾಗದೆ ಇರೋದು. ಹಿಂಗೆ ಆದ್ರೆ ಕಾಲ್ ಕೆಳಗಿರೋ ನನ್ನ ಮಕ್ಕಳೆಲ್ಲ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರೆ. ನಮ್ಗೊಂದು ಏರಿಯಾ ಬಿಟ್ಕೊಡಿ ಅಣ್ಣ, ಅಲ್ಲೇ ಗೋರಿ ಕಟ್ಟಿ ನನ್ನ ಮಕ್ಳಿಗೆ ಹೂವು ಇಟ್ಬಿಡ್ತೀನಿ. ಹುಡುಗರಿಗೆ ಮದುವೆ ಆಗೋಕ್ಕೆ ವಯಸ್ಸೆಷ್ಟಾಗಿರ್ಬೇಕು? 21. ಮಕ್ಳು ಹುಟ್ಟಿಸೋ ಕೆಪಾಸಿಟಿ 16ನೇ ವಯಸ್ಸಿಗೆ ಬಂದಿರುತ್ತೆ. ಆದರೂ 21ಕ್ಕೆ ಅಂತ ಕಾನೂನು ಮಾಡಿರೋದು ಹುಟ್ಟಿಸಿದ ಮಗನ ಸಾಕೋ ಮೆಚುರಿಟಿ ಬರಲಿ ಅಂತ. ನಿನಗೆ ಕೆಪಾಸಿಟಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮೆಚುರಿಟಿ ಬಂದಮೇಲೆ ಕರೆದು ಏರಿಯಾ ಬಿಟ್ಕೊಡ್ತೀನಿ, ನೀವೀಗ ಇಲ್ಲಿಂದ ಹೊರಡಿ. ಹೆದರ್ಕೋಬೇಡ, ನಿನ್ಗೇನು ಮಾಡಲ್ಲ. ನಿನ್ನ ಕಣ್ಣಲ್ಲಿರೋ ಭಯನೇ ಹೇಳ್ತಾ ಇದೆ ನೀನ್ ಈ ಕಡೆ ತಲೆ ಹಾಕಲ್ಲ ಅಂತ. ಇವನ್ಗೇನು ಮಾಡಬೇಡ, ಬಿಟ್ಬಿಡು. ಸರಿ ಡ್ಯಾಡಿ. ಮುಗಿತಾರಾ? ಹೇಗಿತ್ತು ಟೇಸ್ಟು? ಏಯ್, ಯಾರೋ ನೀನು? ಏನ್ ಕೆಲಸ ಅಂತ ಹೇಳೋ. ನೀನು ಕೂತಿರೋ ಟೇಬಲ್ ಕೆಳಗೆ ಒಂದು ಬ್ಯಾಗ್ ಇದೆ, ಓಪನ್ ಮಾಡು.
ಮತ್ತೆ ಯಾಕೋ ದುಡ್ಡು ಕಳ್ಸಿದ್ಯಾ? ಫಸ್ಟ್ ಕೆಲಸ ಏನು ಅಂತ ಹೇಳೋ. ಓ, ದುಡ್ಡಿಗಿಂತ ಕೆಲಸ ಮುಖ್ಯ ಅಂತ ಹೀಗನ್ನಿಸ್ತಿದ್ಯಾ? ಹಾಗೆ ಸೈಡ್ ಜಿಪ್ನ ಓಪನ್ ಮಾಡು. ಏನೋ ಇದು, ಗನ್ ಯಾಕೋ ಇಟ್ಟಿದ್ಯಾ? ಏನ್ ರಾಮ್, ಒಳ್ಳೆ ಚಿಕ್ಕ ಹುಡುಗರ ಥರ ಕ್ವಶನ್ ಮಾಡ್ತಿದ್ಯಾ? ಗನ್ ಇರೋದೇನಕ್ಕೆ? ಶೂಟ್ ಮಾಡೋದಕ್ಕೆ ತಾನೆ. ಏಯ್, ಯಾರೋ ನೀನು? ಏನೋ ಮಾತಾಡ್ತಾ ಇದೀಯಾ? ಏನ್ ರಾಮ್ ನೀನು? ಆಗ್ಲಿಂದ ಕೆಲಸ ಏನು ಅಂತ ಕೇಳ್ತಿದ್ದೆ. ಈಗ ಗನ್ ನೋಡಿ ಹೆದರ್ತಿದ್ಯಾ? ಹೆದರಿಕೆನಾ? ಏನ್ ಮಾಡ್ಬೇಕು ಹೇಳೋ? ಗುಡ್. ನಿನ್ ಮುಂದೆ ಒಬ್ಬ ವ್ಯಕ್ತಿ ಕೂತಿದ್ದಾನೆ. ಅವನು ನಿನಗೂ ತುಂಬ ಚೆನ್ನಾಗಿ ಗೊತ್ತು. ನೀವೆಲ್ಲ ಅವನ್ನ ಡ್ಯಾಡಿ ಅಂತ ಕರಿತೀರ ಅಲ್ವಾ? ಅವನನ್ನು ಹೋಗಿ ಶೂಟ್ ಮಾಡು. ಏಯ್, ನಿನ್ನಮ್ಮನ್ ಏನಿಲ್ಲ ಅಣ್ಣ. ನಿನ್ನಮ್ಮನ್ ಸುಳೆ ಮಗನೇ, ಅಣ್ಣನ್ ನೋಡಿಯ ಕೇಳ್ತಾ ಇದೀಯಾ? ಅಣ್ಣಂಗೆ ಏನಾದ್ರು ಗೊತ್ತಾದ್ರೆ ನೀನು ಬಿಡ್ತಾನೆ ಅನ್ಕೊಂಡಿದ್ಯೇನೋ? ನೀನೇನ್ ರಾಮ್, ನೀನು ಕಡಿಮೆ ಅನ್ಕೊಂಡಿದ್ಯಾ? ನಿನ್ನನ್ನು ಬಿಟ್ಟು ಡ್ಯಾಡಿನ ಹೊಡೆಯೋ ಕೆಪಾಸಿಟಿ ಯಾರಿಗೂ ಇಲ್ಲ. ಕಮಾನ್ ರಾಮ್, ಡೂ ಇಟ್. ನಿಂಗೆ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅದು ಗೊತ್ತಿರೋದಕ್ಕೆ ಅಲ್ವಾ ರಾಮ್ ಬ್ಯಾಗಲ್ಲಿ ದುಡ್ಡಿಟ್ಟು ಫುಲ್ಲಿ ಲೋಡೆಡ್ ಗನ್ ನೀನು ಕೊಟ್ಟಿರೋದು. ದುಡ್ಡು ತಗೋ, ಕೆಲಸ ಮುಗಿಸು. ತುಂಬ ಬುದ್ಧಿ ಉಪಯೋಗಿಸ್ಬೇಡ, ಇಲ್ಲ ಅಂದರೆ ನನ್ನ ಕಡೆಯವರು ನಿನ್ನ ಕತೆ ಮುಗಿಸ್ತಾರೆ. ಸ್ವಲ್ಪ ನೀನು ರೈಟ್ನಲ್ಲಿ ಕೂತಿರೋನ ನೋಡು. ಹೇಯ್, ನನ್ನ ಏಜ್ ಕಮ್ಮಿ ಇರ್ಬೋದು, ಆದರೆ ಎಕ್ಸ್ಪೀರಿಯನ್ಸ್ ತುಂಬ ಜಾಸ್ತಿ ಇದೆ. ಎಲ್ಲ ತಿಳ್ಕೊಂಡೆ ನಾನು ಪ್ಲ್ಯಾನ್ ಮಾಡಿರ್ತೀನಲ್ವಾ ರಾಮ್. ಜಸ್ಟ್ ಲುಕ್ ಅರೌಂಡ್. ಬರೀ ಅವರಿಬ್ಬರೇ ಅಲ್ಲ, ಆ ಇಡೀ ಹೋಟೆಲೇ ನನ್ನ ಕಂಟ್ರೋಲ್ನಲ್ಲಿದೆ. ತುಂಬ ದೊಡ್ಡ ತಪ್ಪು ಮಾಡ್ತಾ ಇದೆಯಾ? ಈಗ ಅದೆಲ್ಲ ಬೇಡ ರಾಮ್. ಇಫ್ ಯು ಡೋಂಟ್ ವಾಂಟ್ ಟು ಡೈ, ಜಸ್ಟ್ ಗೋ ಆ್ಯಂಡ್ ಶೂಟ್. ಕಮ್ ಆನ್ ರಾಮ್, ಜಸ್ಟ್ ಶೂಟ್ ಹಿಮ್. ಶೂಟ್ ಹಿಮ್, ಟೇಕ್ ಹಿಮ್ ಡೌನ್. ನೋಡು ರಾಮ್, ಏನೇ ಮಾಡಿದ್ರು ಡ್ಯಾಡಿನ ಶೂಟ್ ಮಾಡದೆ ನೀನು ಇಲ್ಲಿಂದ ಹೋಗೋದಕ್ಕಾಗೋದಿಲ್ಲ. ಯು ಹ್ಯಾವ್ ಓನ್ಲಿ 2 ಆಪ್ಷನ್ಸ್ ಲೆಫ್ಟ್. ಇದರ್ ಡ್ಯಾಡಿನ ಶೂಟ್ ಮಾಡು, ನೀನಿಲ್ಲಿಂದ ಜೀವಂತವಾಗಿ ಹೋಗ್ತೀಯ, ಆರ್ ಎಲ್ಸ್ ಡ್ಯಾಡಿ ಜೊತೆ ನೀನು ಇಲ್ಲೇ ಪ್ರಾಣ ಬಿಡ್ತೀಯ. ಅನ್ನ ಹಾಕಿದ್ದಾನೆ ಅಂತ ಡ್ಯಾಡಿ ಮೇಲೆ ನಿನಗೆ ಸೆಂಟಿಮೆಂಟ್ ಇರ್ಬೋದು, ಆದರೆ ನಿನಗೆ ಗನ್ನೇ ಮಾಡಿರೋ ಅವನಿಗೆ ನಿನ್ನ ಮೇಲೆ ಯಾವುದೇ ಸೆಂಟಿಮೆಂಟೂ ಇಲ್ಲ. ಯಾಕಂದರೆ ಅವನು ನಿನ್ನನ್ನು ಹೊಡಿಲಿಲ್ಲ ಅಂದರೆ ಅವನನ್ನು ಇನ್ನೊಬ್ಬ ಹೊಡಿತಾನೆ. ಈಗ ಇಲ್ಲಿ ಹೆಣಗಳ ರಾಶಿ ಬೀಳಬಾರ್ದು ಅಂದರೆ ನೀನು ಡ್ಯಾಡಿನ ಹೊಡಿಲೇಬೇಕು. ಆ್ಯಂಡ್ ಯು ವಿಲ್ ಬಿ ಫ್ರೀ ಫ್ರಮ್ ದ ಗೇಮ್. ಇದೆ ನಾನು ರಚಿಸಿರೋ ಪದ್ಮವ್ಯೂಹ. ಇಟ್ಸ್ ಅ ಡರ್ಟಿ ಬ್ಲಡ್ ಗೇಮ್. ಕಮ್ ಆನ್ ರಾಮ್, ಗೋ ಹೆಡ್ ಆ್ಯಂಡ್ ಶೂಟ್ ಹಿಮ್.